ಪತ್ರ ಬಿಡುಗಡೆ ಮಾಡಿದ್ದೀವಲ್ಲ, ಅವರು ಬಿಡುಗಡೆ ಮಾಡಲಿ. ಯಾರು ಹೇಳಿದ? ಈಗ ಗ್ಯಾರಂಟಿ ಕೊಟ್ಟು ನಾವು ಜನರಿಗೆ ತಲುಪಿಸ್ತಾ ಇರಲಿಲ್ಲ ಅಂದರೆ ನಾವು ಆರ್ಥಿಕ ದಿವಾಳಿ ಆಗ್ತಾಯಿದ್ದು. ಯಾವ ಯೋಜನೆಯಲ್ಲಿ ಹೋಗ್ತಾ ಇಲ್ಲ? ಅನ್ನಭಾಗ್ಯ ಹೋಗ್ತಾ ಇಲ್ವಾ? ಗೃಹ ಜ್ಯೋತಿ ಹೋಗ್ತಾ ಇಲ್ಲ? ಗೃಹಲಕ್ಷ್ಮಿ ಹೋಗ್ತಾ ಇಲ್ವಾ? ಯುವ ಶಕ್ತಿ ಯುವ ನಿಧಿ ಹೋಗ್ತಾ ಇಲ್ವಾ? ಎಲ್ಲನೂ ಹೋಗ್ತಾ ಇದೆ. ಯಾವುದು? ಇಲ್ಲ, ಅದೇನೋ ಅವರು ಕಾರ್ಪೊರೇಷನ್ದವರು ಏನೋ ಮೊನ್ನೆ ಮನವಿ ಮಾಡ್ಕೊಂಡಿದ್ದಾರೆ. ಈಗ ತೊಗರಿಗೆ ಇಷ್ಟು ರೇಟ್ ಯಾವಾಗ ಸಿಕ್ಕಿತ್ತು ಹೇಳಿ? ನಮ್ಗೆ ಸರ್ಕಾರದ ಇಂಟರ್ವೆನ್ಷನ್ ಮಾಡಿದ್ದಕ್ಕೆ ನಾವು ಸಿಗ್ತಾ ಇದೆ. ಈಗ ನಿಮ್ಮ ಫಸಲ್ ಬಿಮಾ ಯೋಜನೆದು ಇತಿಹಾಸದಲ್ಲಿ ಸಿಕ್ಕಿರಲಿಲ್ಲ. ಇದೆಲ್ಲ ನಾವು ಮಾಡಿರಲಿಲ್ಲ ಅಂದರೆ ಹೆಂಗಾಗ್ತಾಯಿತ್ತು? ಸರ್ಕಾರದ ಇಂಟರ್ವೆನ್ಷನ್ ಇರಲಿಲ್ಲ ಅಂದರೆ ನಾವೇ ತಾನೇ ಇದಕ್ಕೆ ಇಂಟರ್ವೆನ್ಷನ್ ಇದು ಮಾಡಿದ್ದು. ಫಸಲ್ ಬಿಮಾ ಯೋಜನಾದು ಇದ್ರದ್ದು ನೀವು ನೋಡಿ, ಹಿಂದಿಂದ ನೋಡಿ, ಇದನ್ನು ನೋಡಿ. ಪತ್ರ ಬಿಡುಗಡೆ ಮಾಡಿದ್ದೀವಲ್ಲ, ಅವರು ಬಿಡುಗಡೆ ಮಾಡಲಿ. ಯಾರು ಹೇಳಿದ? ಈಗ ಗ್ಯಾರಂಟಿ ಕೊಟ್ಟು ನಾವು ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜನರಿಗೆ ತಲುಪಿಸ್ತಾ ಇರಲಿಲ್ಲ ಅಂದರೆ ನಾವು ಆರ್ಥಿಕ ದಿವಾಳಿ ಆಗ್ತಾಯಿದ್ದು. ಯಾವ ಯೋಜನೆಯಲ್ಲಿ ಹೋಗ್ತಾ ಇಲ್ಲ? ಅನ್ನಭಾಗ್ಯ ಹೋಗ್ತಾ ಇಲ್ವಾ? ಗೃಹ ಜ್ಯೋತಿ ಹೋಗ್ತಾ ಇಲ್ಲ? ಗೃಹಲಕ್ಷ್ಮಿ ಹೋಗ್ತಾ ಇಲ್ವಾ? ಯುವ ಶಕ್ತಿ ಯುವ ನಿಧಿ ಹೋಗ್ತಾ ಇಲ್ವಾ? ಎಲ್ಲನೂ ಹೋಗ್ತಾ ಇದೆ. ಯಾವುದು? ಇಲ್ಲ, ಅದೇನೋ ಅವರು ಕಾರ್ಪೊರೇಷನ್ದವರು ಏನೋ ಮೊನ್ನೆ ಮನವಿ ಮಾಡ್ಕೊಂಡಿದ್ದಾರೆ. ಈಗ ತೊಗರಿಗೆ ಇಷ್ಟು ರೇಟ್ ಯಾವಾಗ ಸಿಕ್ಕಿತ್ತು ಹೇಳಿ? ನಮ್ಗೆ ಸರ್ಕಾರದ ಇಂಟರ್ವೆನ್ಷನ್ ಮಾಡಿದ್ದಕ್ಕೆ ನಾವು ಸಿಗ್ತಾ ಇದೆ. ಈಗ ನಿಮ್ಮ ಫಸಲ್ ಬಿಮಾ ಯೋಜನೆದು ಇತಿಹಾಸದಲ್ಲಿ ಸಿಕ್ಕಿರಲಿಲ್ಲ. ಇದೆಲ್ಲ ನಾವು ಮಾಡಿರಲಿಲ್ಲ ಅಂದರೆ ಹೆಂಗಾಗ್ತಾಯಿತ್ತು? ಸರ್ಕಾರದ ಇಂಟರ್ವೆನ್ಷನ್ ಇರಲಿಲ್ಲ ಅಂದರೆ ನಾವೇ ತಾನೇ ಇದಕ್ಕೆ ಇಂಟರ್ವೆನ್ಷನ್ ಇದು ಮಾಡಿದ್ದು. ಫಸಲ್ ಬಿಮಾ ಯೋಜನಾದು ಇದ್ರದ್ದು ನೀವು ನೋಡಿ, ಹಿಂದಿಂದ ನೋಡಿ, ಇದನ್ನು ನೋಡಿ.